ಗ್ಯಾರಂಟಿ ಎಲ್ಲರೂ ಹೇಳ್ತಾರೆ, ಆದರೆ ಸ್ವಲ್ಪ ಎಡವಟ್ಟಾಗಿದೆ ಅಷ್ಟೇ. ದುಡ್ಡು ಜಾಸ್ತಿ ಕೊಟ್ಟು ಓಟ್ ಹಾಕ್ಸ್ಕೊಂಡಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಕೆಲವು ವಾರ್ಡ್ಗಳಲ್ಲಿ ದುಡ್ಡು ಕೆಲಸ ಮಾಡಿದೆ, ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ, ದುಡ್ಡು ಕೆಲಸ ಮಾಡಿತು. ಅವರು ನೆನೆಸ್ಕೊಂಡಿದ್ದಕ್ಕಿಂತ 10 ಪಟ್ಟು 15 ಪಟ್ಟು ಅಷ್ಟು ದುಡ್ಡು ಜಾಸ್ತಿ ಕೊಟ್ಟು ಕೆಲವರು ಗೆದ್ದು ಬಂದಿದ್ದಾರೆ. ಮೊನ್ನೆ ನಡೆದ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಹಿನ್ನಡೆ ಆಗಿದ್ದಕ್ಕೆ ಕೆಲವು ನಾಯಕರುಗಳು ದಲಿತ ಸಮುದಾಯನ ಬೇರೆ ಸಮುದಾಯಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ದಿರ ಇದ್ದಿದ್ದಕ್ಕೆ ಈ ಥರ ಹಿನ್ನಡೆ ಆಯಿತು ಅನ್ನೋ ವಿಚಾರವನ್ನು ಮಾತಾಡಿದ್ದಾರೆ. ನಾನು ಹೇಳ್ತೀನಿ ಅದು ಸುಳ್ಳು ಅಂತ ಹೇಳ್ತೀನಿ. MLA ಆಗಲಿ MLC ಆಗಲಿ ಎಲ್ಲ ಸಮುದಾಯದವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ನಾನು ಕೂಡ ನೋಡಿದ್ದೀನಿ. ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಸಭೆಗಳಲ್ಲಿ ನಾನು ಇದ್ದೀನಿ. ಒಂದು ದಿವಸ ಮಾತ್ರ ನಾನು ನಮ್ಮ ಕಡೆಯವರು ತೀರ್ಕೊಂಡಿದ್ದಕ್ಕೆ ಹಳ್ಳಿಗಳಲ್ಲಿ ನಾನು ಹೋಗಲಿಲ್ಲ. ಬಾಕಿ ಎಲ್ಲ ಪ್ರಚಾರ ಸಭೆಗಳಲ್ಲಿ ನಾನಿದ್ದೀನಿ. ನನ್ನ ಜೊತೆ ಎಲ್ಲ ಸಮುದಾಯಗಳವರು ಇದ್ದಾರೆ. ಅವರು ಹೇಳೋ ಥರ ಯಾವುದೇ ಸಮುದಾಯನೂ ಬಿಟ್ಟು ನಾವೇನು ಮಾಡಿಲ್ಲ. ಎಲೆಕ್ಷನ್ನಲ್ಲಿ ಹಿನ್ನಡೆ ಆಗಿರ್ಬೋದು, ಅದು ನಮ್ಮಲ್ಲೇ ಕೆಲವರಿಂದ ಸ್ವಲ್ಪ ತೊಂದರೆ ಆಗಿ ಅದು ಹಿನ್ನಡೆ ಆಯಿತು. ಇನ್ನು ಮುಂದೆ ಅಂಥವ್ರನ್ನ ಗುರುತಿಸಿ ನಾವು ಸರಿ ಮಾಡಿಕೊಂಡು ನಾವು ಮುನ್ನಡೀತೇವೆ. ಆಮೇಲೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀವೇಣು ಟಿವಿಎಸ್ ಶೋರೂಮ್ ವತಿಯಿಂದ ಬಂಪರ್ ಆಫರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವೇಣು ಟಿವಿಎಸ್ ಶೋರೂಮ್, ಬೈಪಾಸ್ ರಸ್ತೆ, ಕೋಲಾರ. ದೂರವಾಣಿ ಸಂಖ್ಯೆ 9986833899 ಅಥವಾ 9986933299. ದಲಿತ ಸಮುದಾಯಕ್ಕೆ ಎಲ್ಲಿಯೂ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಾಕ್ಷಿ. ಕೋಲಾರ ತಾಲೂಕಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನಾಗಿ ನನ್ನ MLA MLC ಅವರು ಮಾಡಿದ್ದಾರೆ. ಇದು ಜನರಲ್ ಆಗಿ ಬಂದಿರುತ್ತೆ, SC ST ಅಂತ ಏನು ಮೀಸಲಿಟ್ಟಿಲ್ಲ. ಅಂಥದ್ರಲ್ಲಿ ಅವರು ಮನಸ್ಸು ಮಾಡಿ ನನಗೆ ಕೊಟ್ಟಿದ್ದಾರೆ. ನನಗೆ ಕೊಡೋಕ್ಕೆ ಮುಂಚೆ ಅದನ್ನು ನಮ್ಮ ದಲಿತ ನಾಯಕರಿಗೆ ಒಬ್ಬರಿಗೆ ಕೊಟ್ಟಿದ್ದರು. ಅವರು ಬೇಡ ಅಂದಮೇಲೆ ಅದೇ ಪೋಸ್ಟ್ನ ನನಗೆ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಇದು ಹೆಂಗೆ ಗೊತ್ತಾಯ್ತು ಅಂದರೆ, ನಮ್ಮ ಗ್ಯಾರಂಟಿ ಸಮಿತಿ ಹೆಡ್ ಆಫೀಸಿಂದ ನನ್ನ ಹೆಸರೇ ಬರಲಿಲ್ಲ. ಆಮೇಲೆ ನಾನು ಫೋನ್ ಮಾಡಿ ವಿಚಾರಿಸಿದರೆ, ರಾಜಪ್ಪ ಅನ್ನೋರ ಹೆಸರಿದೆ, ನಿಮ್ಮ ಹೆಸರು ಬದಲಾವಣೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು. ಆವತ್ತು ನನಗೆ ಗೊತ್ತಾಗಿದ್ದು ರಾಜಪ್ಪನವ್ರಿಗೆ ಇದು ಕೊಟ್ಟಿದ್ದು ಅಂತ. ಆಮೇಲೆ ಅದೇ ಎಲ್ಲ ಸಮುದಾಯದವ್ರದ್ದು ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ನಾನು ಒಂದು ಲಿಸ್ಟೇ ಹೇಳ್ಬಿಡ್ತೀನಿ ನೋಡಿ. ಕಾದ್ರಿಪುರ ಬಾಬುರವ್ರಿಗೆ ದರ್ಖಾಸ್ತು ಸಮಿತಿ ಸದಸ್ಯರಾಗಿ ಮಾಡಿದ್ದಾರೆ. ಅಟ್ರಾಸಿಟಿ ಸಮಿತಿ ಸದಸ್ಯರು ದೊಡ್ಡಯೂರು ರವೀಂದ್ರ, ಬೈರನಹಳ್ಳಿ ನಾಗೇಶು, ದೇವರಹಳ್ಳಿ ಶ್ರೀನಿವಾಸ್ ಮದ್ದೇರಿ ಸೊಸೈಟಿ ಉಪಾಧ್ಯಕ್ಷರಾಗಿ ಮಾಡವ್ರೆ. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನನ್ನ ಮಾಡಿದ್ದಾರೆ. ಕೋಲಾರ ರಾಮಯ್ಯ ಅವ್ರನ್ನ ನಗರಸಭೆ ಸದಸ್ಯರಾಗಿ ಮಾಡವ್ರೆ. ಗಾಂಧಿನಗರ ಅನಿಲ್ ಅವರನ್ನು ಕೂಡ ನಾಮಿನಿ ಸದಸ್ಯರಾಗಿ ಮಾಡಿದ್ದಾರೆ. ಹನೀಫ್ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ನಾಮಿನಿ ಮಾಡಿದ್ದಾರೆ. ಶಂಶೀರ್ ಅವರನ್ನು ನಾಮಿನಿ ಸದಸ್ಯರಾಗಿ ಕೋಮಲ್ ಇದಕ್ಕೆ ಮಾಡಿದ್ದಾರೆ. ಕ್ಯಾಲ್ನೂರು ಬಾಬು ಸಾಬಿ ಅವರಿಗೆ ದರ್ಖಾಸ್ತು ಕಮಿಟಿ ಸದಸ್ಯರನ್ನಾಗಿ ಮಾಡವ್ರೆ. ಮಠಪುರ ಕವಿತಾ ಮುನ್ರಾಜ್ ಸೀತಿ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ವೇಮಗಲ್ ಸೊಸೈಟಿ ನಿರ್ದೇಶಕರಾಗಿ ನಮ್ಮ ರವಿಕುಮಾರ್ ಅವರನ್ನು ಮಾಡಿದ್ದಾರೆ. ಎಲ್ಲ ಸಮುದಾಯವರೆಗೂ ಪ್ರಾತಿನಿಧ್ಯ ಕೊಟ್ಟ ಮೇಲೆ ಪ್ರಾತಿನಿಧ್ಯ ಕೊಟ್ಟೇ ಇಲ್ಲ ಅನ್ನೋದು ಸರಿಯಿಲ್ಲ ಅಂತ ನನ್ನ ಭಾವನೆ. ನಾವೆಲ್ಲರೂ ಸೇರಿ, ಎಲ್ಲ ಸಮುದಾಯದವರು ಸೇರಿ ಡೋರ್ ಟು ಡೋರ್ ಮಾಡಿದ್ವಿ. ಆಗಲೇ ಹೇಳಿದ್ನಲ್ಲ, ನಮ್ಮಲ್ಲಿ ಕೆಲವರು ಅದನ್ನು ವ್ಯತ್ಯಾಸ ಮಾಡಿ ಇದು ಮಾಡಿದ್ರು. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನಿಸ್ತದೆ. ಆಮೇಲೆ MLA ಎಲೆಕ್ಷನ್ನು MP ಎಲೆಕ್ಷನ್ಗೆ ಟ್ಯಾಲಿ ಮಾಡಿದ್ರೆ, ಇವಾಗಿನ ಎಲೆಕ್ಷನ್ ಟ್ಯಾಲಿ ಮಾಡಿದ್ರೆ ಜಾಸ್ತಿ ಓಟ್ಸು ನಮಗೆ ಬಂದಿದೆ. ಸೋತಿರ್ಬೋದು ಅಷ್ಟೇ. 700 ಓಟ್ ಡಿಫ್ರೆನ್ಸ್ ಟೋಟಲಿ ತಗೊಂಡ್ರೆ BJP JDS ನಮಗೆ 700 ಓಟ್ ಡಿಫ್ರೆನ್ಸ್ ಇರೋದು. ಆ ಲೆವೆಲಲ್ಲಿ ಇದ್ದೀವಿ. ನಮ್ಮ ಸುತ್ತಮುತ್ತಲಿರೋರೆಲ್ಲ ಇದೆ, ದಾಖಲೆ ಬೇಕಾದರೆ ಕೊಡ್ತೀನಿ ನಾನು. ಎಲ್ಲರೂ ಇದ್ದೀವಿ, ಎಲ್ಲರೂ ಪ್ರಚಾರ ಮಾಡಿದ್ದೀವಿ. ಇವಾಗ ನಮ್ಮ ಜೊತೆಯಲ್ಲಿ ಗಂಗಪ್ಪ, ವೆಂಕಟೇಶು, ಆಮೇಲೆ ತಿರುಮಲಪ್ಪ, ಜಗ್ಗೇಶ್, ರವಿ, ರಾಮು, ನಾವೆಲ್ಲ ಜೊತೆಯಲ್ಲೇ ಕೆಲಸ ಮಾಡಿದ್ವಿ. SN ನಾರಾಯಣಸ್ವಾಮಿ ಅವರಿಗೆ ಲೋಕಲ್ ವಾಸ್ತು ಏನು ಗೊತ್ತು, ಅವ್ರು ಬಂಗಾರಪೇಟೆನಲ್ಲಿ ಇರೋದಲ್ಲ, ಅದರಿಂದ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಅವ್ರು ದೊಡ್ಡ ಲೆವೆಲ್ಗೆ ಬಿಟ್ಟಿದ್ದು ನಮಗೆ ಅವ್ರಿಗೆ ಅಜಗಜಾಂತರ. ಆ ದೊಡ್ಡ ಲೆವೆಲಲ್ಲಿ ನಾವು ಯಾಕೆ ಮಾತಾಡಬೇಕು? ಸುಳ್ಳು ಅಂತ ಹೇಳ್ತೀನಿ ನಾನು.
ಸುಳ್ಳು. ಅವ್ರು ಎಷ್ಟು ಬೇಕೋ ಅಷ್ಟು ಬಾಧೆ ಬಿದ್ದಿದ್ದಾರೆ, ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿದ್ದಾರೆ, ನಮ್ಮನ್ನ ಜೊತೆಲಿ ಹಾಕ್ಕೊಂಡು ಕೆಲಸ ಮಾಡಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅಂತ ಕಾಣ್ತದೆ. ಬೇರೆ ಎಲೆಕ್ಷನ್ಗಳಿಗಿಂತ ಕಂಪೇರ್ ಮಾಡಿದ್ರೆ ಇವರು ಹೆಚ್ಚಾಗಿ ನಮ್ಮ ಜೊತೆಲಿದ್ದರು.